ಏನ್ ಯತ್ನಾಳ್ ನಮ್ಮ ಪಕ್ಷಕ್ಕೆ ನಾವು ಬರ್ಲಕ್ ಹೇಳ್ತಾ ಇಲ್ಲ, ಬಂದ್ರು ನಾವು ತಗೊಳ್ಳೋದಿಲ್ಲ. ನಿಮ್ ಮೊದ್ಲೇ ಹೇಳ್ಬಿಟ್ಟಿದ್ದೀನಿ, ಕ್ಲಾರಿಫೈ ಮಾಡಿದೀವಿ. ಹಿ ಇಸ್ ನಾಟ್ ವೆಲ್ಕಮ್. ನಮ್ಮ ಪಕ್ಷಕ್ಕೆ ಅವ್ರಿಗೆ ಯಾವ ಕಾಲಕ್ಕೂ ನಾವು ಸೇರಿಸ್ಕೊಳ್ಳ. ಸುಮ್ಮನೆ ಫೇವರ್ ಅಂತಾರೆ ನೋಡಿ. ಆಯ್ತಪ್ಪ, ಬಂದಾಗ ಸ್ಥಳೀಯ ಶಾಸಕ ಪ್ರಪೋಸಲ್ ಕೊಟ್ರು, ಆಯ್ತಪ್ಪ ಕನ್ಸಿಡರ್ ಮಾಡೋಣ ಅಂತಿದ್ದಾರೆ. ಕಾಂಗ್ರೆಸ್ ಶಾಸಕರು ನಮ್ಮೋದ್ರ ತರ ಮಾಡ್ತಾರೆ, ಯತ್ನಾಳ್ ಜಲ್ದಿ ಮಾಡಿದ್ರು. ಯಾರಂದ್ರು? ಕಾಂಗ್ರೆಸ್ ಶಾಸಕರು ಯಾರಂದ್ರ? ಯಾರು ಡೈರೆಕ್ಟ್ ಅಂತ ಸರ್, ಯಾರು ಸುಮ್ಮನೆ ನೀವು ಕಲ್ಪಿಸ್ಕೊಡೋದು ಕೇಳ್ತಪ್ಪ. ಹೊರಗೆ ನೋಡಿ, ಅದೊಂದು ಸುಮ್ಮನೆ ಸೌಜನ್ಯದ ವಿಚಾರಗಳು. ಅಂದ್ರೆ ಈ ವಿಚಾರ ಏನಂತಾರೆ, ಸ್ವತಂತ್ರ ಅಭ್ಯರ್ಥಿಗೆ ಅಂದ್ರೆ ಕರೆಕ್ಟ್ ಸೇರಿವಲ್ಲ, ಸೌಜನ್ಯ. ಈಗ ನಾವು ಅದೊಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಅಲ್ಲಿ ಸ್ಥಳೀಯ ಶಾಸಕರು ಇರ್ತಾರೆ. ನನ್ ಕೂಡ ಆ ಸ್ಥಳೀಯ ಶಾಸಕ ಬೈದ್ ಬರ್ಲಿ ಅವ್ನು ಸ್ಟೇಜ್ ಮ್ಯಾಗ. ಅದಕ್ಕೆ ಬಹಳ ಮಾತು ಕೊಡುವಂತ ಅವಶ್ಯಕತೆ ಇಲ್ಲ. ಮೊನ್ನೆ ಸಿಎಂ ಅವ್ರ ಕಾರ್ಯಕ್ರಮ ಆಯ್ತು, ಸರ್ಕಾರಿ ಕಾರ್ಯಕ್ರಮ ಹೋಗಿ ಯತ್ನಾಳ್ ಕಾರ್ಯಕ್ರಮ ಅನ್ನೋ ರೀತಿ ಪ್ರಾಜೆಕ್ಟ್ ಆಯ್ತು ಸರ್. ಏನ್ರಿ ಮೊನ್ನೆ ಸಿಎಂ ಅವ್ರು ಬಂದಾಗ ನೋಡಿ, ಅವರು ಇದು ಸಿಟಿ ಎಂ ಎಲ್ ಎ ಇದ್ದಾಗ ಬಂದಾಗ ಯತ್ನಾಳ್ ಕಾರ್ಯಕ್ರಮ ಏನಾಗ್ತದೆ? ಆತರ ಪ್ರಾಜೆಕ್ಟ್ ಆಯ್ತು. ಯಾರು ಪ್ರಾಜೆಕ್ಟ್ ಯಾರು ಮಾಡ್ಕೊಂಡು ನೀವು ಮಾಡ್ಕೊಂಡ್ರಿ? ಅವ್ರಿಗೆ ಜಾಸ್ತಿ ಸ್ಥಳೀಯ ಶಾಸಕ ಅಂದ್ಮೇಲೆ ಅದಕ್ಕೇನ್ ಬಹಳ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಏನ್ ಯತ್ನಾಳ್ ನಮ್ಮ ಪಕ್ಷಕ್ಕೆ ನಾವು ಬರ್ಲಕ್ ಹೇಳ್ತಾ ಇಲ್ಲ, ಬಂದ್ರು ನಾವು ತಗೊಳ್ಳೋದಿಲ್ಲ. ನಿಮ್ ಮೊದ್ಲೇ ಹೇಳ್ಬಿಟ್ಟಿದ್ದೀನಿ, ಕ್ಲಾರಿಫೈ ಮಾಡಿದೀವಿ. ಹಿ ಇಸ್ ನಾಟ್ ವೆಲ್ಕಮ್. ನಮ್ಮ ಪಕ್ಷಕ್ಕೆ ಅವ್ರಿಗೆ ಯಾವ ಕಾಲಕ್ಕೂ ನಾವು ಸೇರಿಸ್ಕೊಳ್ಳ. ಮನೆಯದ್ದು ಅವ್ರೇನ್ ಸೇರ್ತೀವಿ, ನಾಳೆಗೆ ನೀವು ಇದನ್ನ ಹೋಗಿ ಹೇಳ್ತೀರಿ, ಮತ್ತೆ ನಾವು ನಾಯಲ್ಲಿ ಸೇರಾಕತ್ತೀನಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಹೇಳ್ತೀನಿ, ಅದ್ ನಾನೇ ಹೇಳ್ತಾ ಇದೀನಿ. ಯಾಕಂದ್ರೆ ಸ್ಥಳೀಯ ಶಾಸಕರ ಮೇಲೆ ಒಂದ್ ಸ್ವಲ್ಪ ಇದು ಮಾಡ್ತಿರ್ತಾರೆ. ಅದು ಅದೊಂದು ಘನತೆ ಇದಕ್ಕಂತ ಸಂಬಂಧ. ಸಿಎಂ ಅವರು ಅವ್ರಿಗೆ ಅವ್ರ ಫೇವರ್ ಆಗಿ ಸುಮ್ಮನೆ ಫೇವರ್ ಅಂತಾರೆ ನೋಡಿ. ಆಯ್ತಪ್ಪ, ಬಂದಾಗ ಸ್ಥಳೀಯ ಶಾಸಕ ಪ್ರಪೋಸಲ್ ಕೊಟ್ರು, ಆಯ್ತಪ್ಪ ಕನ್ಸಿಡರ್ ಮಾಡೋಣ ಅಂತಿದ್ದಾರೆ. ಕಾಂಗ್ರೆಸ್ ಶಾಸಕರು ನಮ್ಮೋದ್ರ ತರ ಮಾಡ್ತಾರೆ, ಯತ್ನಾಳ್ ಜಲ್ದಿ ಮಾಡಿದ್ರು. ಯಾರಂದ್ರು? ಕಾಂಗ್ರೆಸ್ ಶಾಸಕರು ಯಾರಂದ್ರ? ಯಾರು ಡೈರೆಕ್ಟ್ ಅಂತ ಸರ್, ಡೈರೆಕ್ಟ್ ಸುಮ್ಮನೆ ನೀವು ಕಲ್ಪಿಸ್ಕೊಡೋದು ಕೇಳ್ತಮ್ಮ. ಹೊರಗೆ ನೋಡಿ, ಅದೊಂದು ಸುಮ್ಮನೆ ಸೌಜನ್ಯದ ವಿಚಾರಗಳು. ಅಂದ್ರೆ ಈ ವಿಚಾರ ಏನಂತಾರೆ, ಸ್ವತಂತ್ರ ಅಭ್ಯರ್ಥಿಗೆ ಅಂದ್ರೆ ಕರೆಕ್ಟ್ ಸೇರಿವಲ್ಲ, ಸೌಜನ್ಯ. ಈಗ ನಾವು ಅದೊಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಅಲ್ಲಿ ಸ್ಥಳೀಯ ಶಾಸಕರು ಇರ್ತಾರೆ. ನನ್ ಕೂಡ ಆ ಸ್ಥಳೀಯ ಶಾಸಕ ಬೈದ್ ಬರ್ಲಿ ಅವ್ನು ಸ್ಟೇಜ್ ಮ್ಯಾಗ. ಅದಕ್ಕೆ ಬಹಳ ಮಾತು ಕೊಡುವಂತ ಅವಶ್ಯಕತೆ ಇಲ್ಲ. ನನ್ಗೆ ಗೊತ್ತಿಲ್ಲ ಈಗ ತಡೀತದೆ. ನಾನು ತಿಳ್ಕೊಂಡಿಲ್ಲ. ಈಗ ನಾನು ದಾವೋಸ್ನಾಗಿದ್ದೆ. ಆಮೇಲೆ ಇದೇನು ಇದೆ ಒಂದೇ, ನನಗ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿರುಗುದಿ ಒಂದೇ ಇರೋದಲ್ಲ. ನೋಡೋಣ ಅಂತ ಎಲ್ಲಿ ಬಂದಿದೆ ಅಂತ. ಪರಿಹಾರ ಅದೆಲ್ಲ ಇಲ್ಲೇ ಕೇಳ್ತೀಯಪ್ಪ, ಅಲ್ಲೆಲ್ಲ ರಗಡ್ ಕೇಳ್ತಾರೆ. ರಾಜೀವ್ಗೌಡ ಇಲ್ಲೇ ನಿನಗೂ ಬೇಕಾಯ್ತು ಸರ್. ಈಗ ಮುಳವಾಡದ ಇನ್ನೂವರೆಗೆ ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ ಅಂತ ಹಂತ ಕೊಡೋದ್ರಿಂದ ಅದು ನಮ್ಗೆ 2013 ಆಕ್ಟ್ ಪ್ರಕಾರ ಪರಿಹಾರ ಕೊಡಿ ಅಂತ ಹೇಳಿ ನಿಮ್ಮನೆ ಡಿಸೈಡ್ ನೋಡ್ತೀವಿ. ಅದೆಲ್ಲ ನೋಡ್ಕೋತೀವಿ. ಅದಕ್ಕೆ KDB ಜಿಲ್ಲಾಧಿಕಾರಿ ಸಭೆ ಮಾಡಿದ್ದಾರೆ, ನೋಡ್ತೀವಿ. ಅದನ್ನೆಲ್ಲ ಚೆಕ್ ಮಾಡ್ತೀವಿ. ನ್ಯಾಯಯುತವಾಗಿ ಏನದ ಮಾಡ್ತೀವಿ. ಪದ್ಧತಿ ಏನದ KDB ಆ ಪ್ರಕಾರ ಮಾಡ್ತೀವಿ.